ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಆಂಜನೇಯ ವಿದ್ಮಹಿ ಮಹಾಬಲಾಯ ಧೀಮಹಿ ತನ್ನೋ ಹನುಮ ಪ್ರಚೋದಯಾತ್. ಉಸಿರಾಟ ಕ್ರಿಯೆ ಆರಾಮಾಗಿರಬೇಕು. ಉಸಿರನ್ನು ಒಳಗಡೆ ತೆಗೆದುಕೊಳ್ಬೇಕಾದ್ರೆ ಹೊಟ್ಟೆ ಉಬ್ಬಬೇಕು. ಉಸಿರನ್ನು ಹೊರಗಡೆ ಬಿಡಬೇಕಾದ್ರೆ ಹೊಟ್ಟೆ ಹಿಂದಕ್ಕೆ ಹೋಗಬೇಕು. ಪೂರ್ಣ ಉಸಿರಾಟ ಮಾಡಬೇಕಾಗುತ್ತೆ. ಕೆಲವರು ಅರ್ಧಂಬರ್ಧ ಉಸಿರಾಟ ಮಾಡ್ತಾರೆ, ಎದೆಯ ಭಾಗದವರೆಗೂ ಉಸಿರಾಟ ಮಾಡ್ತಾರೆ ಅಷ್ಟೇ. ಪೂರ್ಣ ಉಸಿರಾಟ ಕ್ರಿಯೆ ಇರಬೇಕು. ಆರಾಮಾಗಿ ಉಸಿರಾಟ ಮಾಡಿ. ಗಣಪತಿ ದೇವರನ್ನು ಪ್ರಾರ್ಥನೆ ಮಾಡುತ್ತಾ, ನನಗೆ ಬಂದಿರತಕ್ಕಂಥ ಆರೋಗ್ಯದ ಸಮಸ್ಯೆಯಿಂದ ನಾನು ಮುಕ್ತಿ ಹೊಂದಬೇಕು, ಬಂದಿರುವ ಆರೋಗ್ಯ ಸಮಸ್ಯೆಯನ್ನು ನಿವಾರಣೆ ಮಾಡಪ್ಪ ಗಣಪತಿ ಅಂತೇಳಿ ನಿಮ್ಮ ಕಣ್ಮುಂದೆ ಗಣಪತಿಯ ಒಂದು ಚಿತ್ರಣವನ್ನು ನೀವು ನೋಡಬೇಕಾಗತ್ತೆ. ಎಸ್, ಗುಡ್. ಓಂ ಗಣಪತಿ ನಮಃ, ಓಂ ಗಣಪತಿ ನಮಃ, ಓಂ ಏರಂಬ ನಮಃ, ಓಂ ಧನಗಿಧರ ನಮಃ, ಓಂ ಮಹಾಗಣಪತಿ ನಮಃ, ಓಂ ದಕ್ಷಾಯ ನಮಃ, ಓಂ ಪರಾಯ ನಮಃ, ಓಂ ಕ್ಷಿಪ್ರಸಾದ ನಮಃ, ಓಂ ಮೊಗಸಿದ್ಧಿ ನಮಃ, ಓಂ ಹಿತ ನಮಃ, ಮಂತ್ರ ನಮಃ, ಓಂ ಚಿಂತಾಮಣಿ ನಮಃ, ಓಂ ನಿಧಿ ನಮಃ, ಓಂ ಸುಮಂಗಲ ನಮಃ, ಓಂ ಬೀಜಾಯ ನಮಃ, ಆಶಾಪೂರಕ ನಮಃ, ಓಂ ವರದಾಯ ನಮಃ, ಓಂ ಶಿವಾಯ ನಮಃ, ಕಶ್ಯಪನಂದಾಯ ನಮಃ, ವಾಸಿದ್ಧಿ ನಮಃ, ಸಿದ್ಧಿವಿನಾಯಕ ನಮಃ, ಉಕ್ರತುಂಡಂ ಏಕದಂತ ಕಷ್ಟಪಿಂಗಕ್ಷಂ ಗಜವಕ್ರಂ ಶ್ರೀಲಂಬೋದರಂ ವಿಕಟನಾವಂತಂ ವಿಘ್ನರಾಜೇಂದ್ರಂ ವಿಘ್ನವನಂ ಶ್ರೀಬಾಲಚಂದ್ರಂ ಶ್ರೀವಿನಾಯಕಂ ಶ್ರೀಗಣಪತಿಂ ಶ್ರೀಗಜಾನನಂ. ಹರ ಹರ ಮಹಾದೇವ ಪಾರ್ವತಿಪತಿ ಶಂಭು ಶಿವ ಶಂಕರ ನಾರಾಯಣ ಹರಿಯೇ ನಮೋ ನಮಃ. ಈಗ ನಿಮಗಾಗಿರ್ತಕ್ಕಂತಹ ಸಮಸ್ಯೆಯನ್ನು ನೀವು ವಿಘ್ನೇಶ್ವರನಲ್ಲಿ ಮೊರೆಯನ್ನಿಟ್ಟು ಈಗ ವಿಘ್ನರಾಜನಿಗೆ ತನ್ನಲ್ಲಿ ಬಂದಿರತಕ್ಕಂಥ ವಿಘ್ನಗಳನ್ನೆಲ್ಲ ದೂರ ಮಾಡಪ್ಪ ಅಂತೇಳಿ ಕೇಳ್ಕೊಂಡಿದ್ದೀರಾ. ಹಾಗೆ ನಿಮ್ಮಲ್ಲಿರುವಂಥ ಸಮಸ್ಯೆಯನ್ನು ಗುರುತು ಮಾಡಿ ತೋರಿಸು. ಅಂದರೆ ಇದೇನಾದ್ರೂ ಅನ್ಯಾಚುರಲ್ ಆಗಿ ಬಂದಿದೆಯಾ ಎಂತ ಅಂತೇಳ್ಬಿಟ್ಟು ಗುರುತು ಮಾಡಿ ತೋರಿಸೋದಕ್ಕೆ ಶಿವನಲ್ಲಿ ತ್ರಿನೇತ್ರ ಜಾಗೃತವಾಗಲಿ ಅಂತ ಒಂದು ಪ್ರಾರ್ಥನೆ ಇರಲಿ. ಓಂ ಸದಾಶಿವಾಯ ತ್ರಿನೇತ್ರ ಜಾಗೃತಾಯ ಪೂರ್ಣತ್ವದುಷ್ಯಂ ರುದ್ರಾಯ ನಮಃ. ಓಂ ಸದಾಶಿವಾಯ ತ್ರಿನೇತ್ರ ಜಾಗೃತಾಯ ಪೂರ್ಣತ್ವದುಷ್ಯಂ ರುದ್ರಾಯ ನಮಃ. ಓಂ ಸದಾಶಿವಾಯ ತ್ರಿನೇತ್ರ ಜಾಗೃತಾಯ ಪೂರ್ಣತ್ವದುಷ್ಯಂ ರುದ್ರಾಯ ನಮಃ. ಉಂಗುರದ ಬೆರಳು, ಕಿರುಬೆರಳು, ಸಂಪೂರ್ಣ ಅಂಗೈ, ಯಕೃತ್, ಜಠರ, ಉಸಿರಾಡಿ ಹಂಗೇನೆ, ಪ್ಯಾಂಕ್ರಿಯಾಸ್, ನಾ ಹೇಳೋ ಕಡೆ ಗಮನ ಹೋಗ್ಲಿ, ಹೊಟ್ಟೆಯ ಭಾಗ ಸಂಪೂರ್ಣವಾಗಿ ಆವರಿಸ್ತಾ ಇದೆ. ನನ್ನ ಪ್ರೀತಿಯ ಶಕ್ತಿಯ ಬೆಳಕು, ನನ್ನನ್ನು ಗುಣಪಡಿಸುವಂತಹ ಬೆಳಕು, ನನ್ನನ್ನು ರಕ್ಷಿಸುವಂತಹ ಬೆಳಕು, ನನ್ನ ಪವಿತ್ರ ಶಕ್ತಿಗಳನ್ನು ಕಾಪಾಡುವಂತಹ ಬೆಳಕು, ನಾನು ಸಂಪಾದಿಸಿದ ಪುಣ್ಯವನ್ನೆಲ್ಲ ನನ್ನಲ್ಲೇ ಉಳಿಯುವಂತೆ ಮಾಡುವಂತಹ ಶಕ್ತಿಯುತವಾಗಿರುವಂತಹ ಬೆಳಕು, ಆರಾಮಾಗಿ ಉಸಿರಾಟ ಕ್ರಿಯೆಯನ್ನು ನಿಧಾನವಾಗಿ ಮಾಡುತ್ತಾ ಆ ಒಂದು ಬೆಳಕನ್ನು ಹಿಂಬಾಲಿಸಿಕೊಂಡು ಅದರ ಜೊತೆಯಲ್ಲೇ ಹೋಗಿ
ನಿಮ್ಮ ಜೊತೆಯಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ. ನಮಸ್ಕಾರ. ಈ ವ್ಯಕ್ತಿಗೆ ಮದ್ದಿಡಿ ಆಗಿತ್ತು. ಅದು ಪಕ್ಕದ ಮನೆಯವರೇ ಹಾಕ್ತಿದ್ದಾರೆ ಅಂತ ಇವ್ರಿಗೂ ಕೂಡ ಗೊತ್ತಾಗಿರ್ತಕ್ಕಂಥ ವಿಷಯ ನನ್ನ ಹತ್ರನೂ ಕೂಡ ಶೇರ್ ಮಾಡಿಕೊಂಡ್ರು. ಮಾರ್ನಿಂಗ್ ಟೈಮು ಎದ್ದಾಗ ಮೊಟ್ಟೆ, ನಿಂಬೆಹಣ್ಣು, ಮೆಣಸಿನ್ಕಾಯಿ ಹಾಕೋದು ಮನೆ ಮುಂದೆ ಎಲ್ಲ ಮಾಡ್ತಾಯಿದ್ರು. ಮೊದಲೆಲ್ಲ ಅವರು ಗೊತ್ತಿಲ್ಲದೇ ತುಳಿದಾಡ್ತಾಯಿದ್ರು. ಯಾಕೆ ಈ ಥರ ಸಮಸ್ಯೆ ಬಂದಿದೆ ಅಂತಲೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಮದ್ದಿಡಿನೂ ಕೂಡ ಅವರೇ ಹಾಕಿದ್ದಾರೆ ಅಂತೇಳಿ ಅವ್ರಿಗೂ ಕೂಡ ಗೊತ್ತಾಗಿದೆ. ಮದ್ದಿಡಿ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದ ನಂತರ ಈಗ ಹೀಲಿಂಗ್ ಸೆಷನ್ನ ತೆಗೆದುಕೊಳ್ತಾ ಇದ್ದಾರೆ. ಇವ್ರದ್ದು ಕೆಲವೊಂದು ಪರ್ಸ್ನಲ್ ಸಮಸ್ಯೆಗಳು ಎದುರಾಗಿದೆ, ಅದನ್ನ ವಿಡಿಯೋದಲ್ಲಿ ಹೇಳೋ ಹಾಗಿಲ್ಲ. ಸೊ ಹಾಗಾಗಿ ಹೀಲಿಂಗ್ ಸೆಷನ್ ತೆಗೆದುಕೊಳ್ತಿದ್ದಾರೆ. ಮತ್ತು ಅದು ವಸ್ತುಗಳನ್ನೆಲ್ಲ ತುಳಿದಿದ್ದ ಆದಮೇಲೆ ಅವ್ರಿಗೆ ಕೆಲವೊಂದು ಸಮಸ್ಯೆಗಳೆಲ್ಲ ಎದುರಾಯಿತು. ಆ ಸಮಸ್ಯೆಗಳನ್ನ ಎದುರಾಗಿರೋದಂಥದ್ದನ್ನು ಇವಾಗಲೂ ಕೂಡ ಎದುರಿಸ್ತಾ ಇದ್ದಾರೆ. ಈಗ ಎಷ್ಟೋ ಮಟ್ಟಿಗೆ ಹೀಲಿಂಗ್ ಆದಮೇಲೆ